ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದರ್ಶನ್ ಅವರು ಜೂನ್ 11ನೇ ತಾರೀಕು ಅರೆಸ್ಟ್ ಆದ್ರು. ಇನ್ನೇನು ಸೆಪ್ಟೆಂಬರ್ 11 ಬಂದ್ರೆ 3 ತಿಂಗಳು ಕಂಪ್ಲೀಟ್ ಆಗುತ್ತೆ. ಈ ಟೈಮ್ನಲ್ಲಿ ಮತ್ತೊಂದು ಸಂಕಷ್ಟಕ್ಕೆ ಒಳಗಾಗಿದ್ದು ಅವರನ್ನ ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ. ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ಸಿಗರೇಟ್ ಸೇತಾ ಜೈಲಿನ ಆವರಣದಲ್ಲಿ ಕುಳಿತುಕೊಂಡಿದ್ದಂತ ಫೋಟೋ ವೈರಲ್ ಆಗಿದ್ದು, ಫೋಟೋ ವೈರಲ್ ಆಗ್ತಾ ಇದ್ದ ಹಾಗೆ ಕೆಲವು ಟೀಕೆಗಳು ವ್ಯಕ್ತವಾಗ್ತಾ ಇತ್ತು. ಅದರ ಬೆನ್ನಲ್ಲೇ ಒಂದು ವಿಡಿಯೋ ಕಾಲ್ ಕೂಡ ವೈರಲ್ ಆಗಿ ಅವರ ವಿರುದ್ಧ 3 FIR ದಾಖಲು ಮಾಡಲಾಯಿತು. ಹೀಗಾಗಿ ಮತ್ತಷ್ಟು ಕೇಸ್ ದಾಖಲಾಗಿರೋದ್ರಿಂದ ಅವರನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಕೂಡ ಮಾಡಲಾಯಿತು. ಇನ್ನು ದರ್ಶನ್ ನ್ಯಾಯಾಂಗ ಬಂಧನದಲ್ಲಿರೋದ್ರಿಂದ ಅವರ ವಿಚಾರಣೆಗೆ ಕೋರ್ಟ್ನಿಂದ ಪೊಲೀಸರು ವಿಶೇಷ ಅನುಮತಿಯನ್ನ ಪಡೆದುಕೊಂಡಿದ್ರು. ವಿಚಾರಣೆ ವೇಳೆ ಅನೇಕ ವಿಚಾರಗಳನ್ನ ಅವರು ಹೇಳ್ಕೊಂಡಿದ್ರು. ರಚಿತಾ ರಾಮ್ ಅವರನ್ನ ದರ್ಶನ್ ಮೀಟ್ ಮಾಡಿದ್ರು. ಈ ವೇಳೆ ನಡೆದ ಘಟನೆ ಇದು ಅಂತಾನೂ ಹೇಳಲಾಗ್ತಿದೆ. ನಾನು ರಚಿತಾ ರಾಮ್ ಅವರನ್ನ ಮೀಟ್ ಮಾಡಿ ಬರ್ತಾ ಇದ್ದೆ. ಆಗ ನಾಗಾ ಅಂಡ್ ಗ್ಯಾಂಗ್ನವರು ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ರು. ನನ್ನನ್ನು ಕರೆದ್ರು. ನಾನು ಅವರು ಹಾಕಿದ ಚೇರ್ ಮೇಲೆ ಕೂತು ಕ್ರಿಕೆಟ್ ನೋಡ್ತಿದ್ದೆ. ನಾಗನ ಹುಡುಗರೇ ಟೀ ಸಿಗರೇಟ್ ಕೊಟ್ರು. ಫೋಟೋ ಯಾರು ತೆಗೆದ್ರು ಅನ್ನೋದು ಗೊತ್ತಿಲ್ಲ ಅಂತ ದರ್ಶನ್ ಹೇಳಿದಾರಂತೆ. ಈ ಮೂಲಕ ತಮ್ಮದೇನೂ ತಪ್ಪಿಲ್ಲ ಅನ್ನೋದನ್ನ ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಇನ್ನು ವಿಡಿಯೋ ಕಾಲ್ ವಿಚಾರವಾಗಿಯೂ ದರ್ಶನ್ ವಿಚಾರಣೆ ಮಾಡಿದ್ದಾರೆ. ಕಾಲ್ ಮಾಡ್ಕೊಂಡು ನನ್ನ ಬಳಿ ಒಬ್ರು ಬಂದ್ರು. ದರ್ಶನ್ ಸರ್ ಇದಾರೆ ಅಂತ ಹೇಳ್ಕೊಂಡು ಬಂದ್ರು. ನನ್ನ ಕಡೆ ಮೊಬೈಲ್ ತಿರುಗಿಸಿದಾಗ ನಾನು ವಿಶ್ ಮಾಡಿದೆ ಅಷ್ಟೇ. ನನ್ನ ಬಳಿ ಫೋನ್ ಇಲ್ಲ, ನಾನು ಮೊಬೈಲ್ ಯೂಸ್ ಮಾಡ್ತಾ ಇಲ್ಲ ಅಂತ ಕೂಡ ದರ್ಶನ್ ಹೇಳಿದ್ರು. ವಿಲ್ಸನ್ ಗಾರ್ಡನ್ ನಾಗಾ ಅವರ ಕಾರಣಕ್ಕೇನೆ ದರ್ಶನ್ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗೋ ಹಾಗೆ ಆಯ್ತು ಅನ್ನೋ ಮಾತು ಕೂಡ ಇದೆ. ದರ್ಶನ್ ಅವರ ಫೋಟೋ ಅಂದ್ರೆ ಟೀ ಕುಡಿತಾ ಸಿಗರೆಟ್ ಹಿಡ್ಕೊಂಡು ಕೂತಿರೋ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಯ್ತು. ಇದರ ಜೊತೆಗೆ ದರ್ಶನ್ ಜೈಲು ಸೇರಿದಾಗ್ಲಿಂದ ಬೆಂಗಳೂರಿನ ರೌಡಿಯೊಬ್ಬನ ಹೆಸರು ಕೂಡ ಈಗ ಕೇಳ್ಬರ್ತಾ ಇದೆ. ಅದೇ ವಿಲ್ಸನ್ ಗಾರ್ಡನ್ ನಾಗಾ. ನಟ ದರ್ಶನ್ ಜೊತೆ ವಿಲ್ಸನ್ ಗಾರ್ಡನ್ ನಾಗಾ ಜೊತೆಯಲ್ಲೇ ಕೂತಿದ್ದಾರೆ. ದರ್ಶನ್ ಜೊತೆಗಿನ ವೈರಲ್ ಫೋಟೋದಲ್ಲಿ ಕಾಣಿಸಿಕೊಂಡಿರೋ ನಾಗರಾಜ್ ಅಲಿಯಾಸ್ ವಿಲ್ಸನ್ ಗಾರ್ಡನ್ ನಾಗಾ ತನ್ನ ಕುಖ್ಯಾತ ಕ್ರಿಮಿನಲ್ ಸ್ಟೋರಿಗೆ ಫೇಮಸ್ ಆಗಿರೋ ರೌಡಿ ಶೀಟರ್. ರೌಡಿ ಶೀಟರ್ ಅಂದ್ರೆ ಪೊಲೀಸರಿಂದ ನಿಕಟವಾಗಿ ಮೇಲ್ವಿಚಾರಣೆ ಮಾಡೋ ವ್ಯಕ್ತಿಗಳನ್ನ ಸೂಚಿಸುತ್ತೆ. ಅವರಲ್ಲಿ ಈ ನಾಗಾ ಕೂಡ ಒಬ್ಬ. ಬೆಂಗಳೂರು ಮೂಲದ ನಾಗಾ ಮೇಲೆ ಕೊಲೆ, ಸುಲಿಗೆ, ಡಕಾಯಿತಿ ಸೇರಿದ ಹಾಗೆ ಅನೇಕ ಆರೋಪಗಳಿವೆ. ನಾಗಾ ಈ ಹಿಂದೆ ಅನೇಕ ಸಲ ಜೈಲು ಶಿಕ್ಷೆಯನ್ನ ಅನುಭವಿಸಿದ್ರೆ ಇನ್ನೂ ಅನೇಕ ಪ್ರಕರಣಗಳಲ್ಲಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. 2017ರಲ್ಲಿ ಇನ್ನೊಬ್ಬ ರೌಡಿ ಕೋರಮಂಗಲ ಬಬ್ಬಲಿ ಕೊಲೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ನಾಗನನ್ನ ಅರೆಸ್ಟ್ ಮಾಡಲಾಗಿದೆ. ವಿಲ್ಸನ್ ಗಾರ್ಡನ್ ನಾಗಾ ಕಳೆದ 20 ವರ್ಷಗಳಿಂದ ಕೊಲೆ, ಸುಲಿಗೆ, ಆಫ್ ಮರ್ಡರ್, ಬೆದರಿಕೆ ಸೇರಿದ ಹಾಗೆ ಅನೇಕ ಅಪರಾಧಿ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾನೆ. ಅಪರಾಧಿ ಕೃತ್ಯಗಳಲ್ಲಿ ಭಾಗಿಯಾಗಿ ನಂತರ ಪರಪ್ಪನ ಅಗ್ರಹಾರ ಜೈಲಲ್ಲೇ ತುಂಬಾ ದಿನಗಳನ್ನ ಕಳೆದಿದ್ದಾನೆ. ಬೆಂಗಳೂರಿನ ಸೆಂಟ್ರಲ್ ಜೈಲು ರೌಡಿ ನಾಗನಿಗೆ ಮಾವನ ಮನೆ ಇದ್ದಂತೆ. ಮುಖ್ಯವಾಗಿ ಬೆಂಗಳೂರಿನಲ್ಲಿ ರೌಡಿಗಳ ಅಟ್ಟಹಾಸ ಇನ್ನೂ ಜೀವಂತ ಆಗಿದೆ ಅನ್ನೋದಕ್ಕೆ ವಿಲ್ಸನ್ ಗಾರ್ಡನ್ ನಾಗಾ ಬೆಸ್ಟ್ ಎಕ್ಸಾಂಪಲ್. ಜೈಲಲ್ಲಿ ಇತ್ಕೊಂಡೇ ತನ್ನ ಶಿಷ್ಯರನ್ನ ಬಿಟ್ಟು ಉದ್ಯಮಿಗಳಿಂದ ಹಫ್ತಾ ವಸೂಲಿ ಮಾಡಿಸ್ತಿದ್ದಾನೆ ಅನ್ನೋ ಮಾಹಿತಿ ಕೂಡ ಇದೆ. ಇಂತಹ ನಟೋರಿಯಸ್ ರೌಡಿ ಜೊತೆಗೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಟೀ ಕುಡಿತಾ ಸಿಗರೇಟ್ ಸೇತಾ ಕೂತಿರೋದು ಕೂಡ ವೈರಲ್ ಆಯಿತು. ರೌಡಿ ವಿಲ್ಸನ್ ಗಾರ್ಡನ್ ನಾಗಾನ ಕ್ರೈಮ್ ಹಿಸ್ಟ್ರಿ ಹೇಗಿದೆ ಗೊತ್ತಾ? 2003ರ ಆಗಸ್ಟ್ ತಿಂಗಳಲ್ಲಿ ಪರಪ್ಪನ ಅಗ್ರಹಾರದ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಿದ್ದಾಪುರ ರೌಡಿ ಶೀಟರ್ ಮಹೇಶನ ಹತ್ಯೆ. ಜೈಲಿನಿಂದ ಮಹೇಶ್ ರಿಲೀಸ್ ಆಗಿ ಹೊರಬರ್ತಿದ್ದ ಹಾಗೆ ನಾಗನ ಸಹಚರರಿಂದ ಜೈಲು ಮುಂಭಾಗದಲ್ಲೇ ಮಹೇಶನ ಹತ್ಯೆ. ಸದ್ಯ ಮಹೇಶನ ಹತ್ಯೆ ಕೇಸ್ನಲ್ಲಿ ವಿಲ್ಸನ್ ಗಾರ್ಡನ್ ನಾಗಾ ಅರೆಸ್ಟ್ ಆಗಿ ಜೈಲು ವಾಸ ಅನುಭವಿಸ್ತಾ ಇದ್ದಾನೆ. ಇನ್ನು 2021ರಲ್ಲಿ ಕೋರಮಂಗಲ ಠಾಣೆ ವ್ಯಾಪ್ತಿಯಲ್ಲಿ NDPS ಅಡಿ ಪ್ರಕರಣ ಅಂದ್ರೆ ಈ ಪ್ರಕರಣ ಇನ್ನೂ ನ್ಯಾಯಾಲಯದಲ್ಲಿದೆ. ಇನ್ನು 2020ರಲ್ಲಿ ಚನ್ನರಾಯಪಟ್ಟಣದ ಹಿರಿಸಾವೆ ಬಳಿ ಶಾಂತಿನಗರ ಲಿಂಗನ ಕೊಲೆ ಕೇಸ್. ನಾಗಾ ಸೇರಿ 12 ಮಂದಿ ಸಹಚರರ ವಿರುದ್ಧ ಕೊಲೆ ಕೇಸ್ ಇದೆ. ಸದ್ಯ ಈ ಪ್ರಕರಣ ಖುಲಾಸೆಯಾಗಿದೆ. ಇನ್ನು 2020ರಲ್ಲಿ ಅನ್ನಪೂರ್ಣೇಶ್ವರಿ ನಗರದ ಜಿಮ್ ಸುಬ್ಬು ಕೊಲೆ ಕೇಸ್. ನಾಗಾ ಸೇರಿ 7 ಮಂದಿ ಸಹಚರರ ವಿರುದ್ಧ ಈ ಕೊಲೆ ಕೇಸ್ ಇದೆ. ಸದ್ಯ ಈ ಪ್ರಕರಣ ಕೂಡ ನ್ಯಾಯಾಲಯದಲ್ಲಿದೆ. 2017ರಲ್ಲಿ ಕಡಬಗೆರೆ ಶ್ರೀನಿವಾಸ್ ಮೇಲೆ ಯಲಹಂಕದಲ್ಲಿ ಶೂಟೌಟ್ ಕೇಸ್. ವಿಲ್ಸನ್ ಗಾರ್ಡನ್ ನಾಗಾ, ಸೈಲೆಂಟ್ ಸುನೀಲ, ಒಂಟೆ ರೋಹಿತ್ ಸೇರಿ 17 ಸಹಚರರ ವಿರುದ್ಧ ಪ್ರಕರಣ ಇದೆ. ಇದು ಕೂಡ ಸದ್ಯ ಕೋರ್ಟ್ನಲ್ಲಿದೆ. 2016ರಲ್ಲಿ ವೈಟ್ ಫೀಲ್ಡ್ನಲ್ಲಿ ಸುಹೇಲ್ ಕೊಲೆ ಕೇಸ್. ನಾಗಾ ಸೇರಿ 16 ಮಂದಿ ಸಹಚರರ ವಿರುದ್ಧ ಕೊಲೆ ಕೇಸ್ ಇದು ಕೂಡ ನ್ಯಾಯಾಲಯದಲ್ಲಿದೆ. ಇನ್ನು 2014ರಲ್ಲಿ ಮಡಿವಾಳದ ನಕರಬಾಬು ಕೊಲೆ ಕೇಸ್. ಐಪಿಸಿ 302 ಅಡಿ ಕೇಸ್ ದಾಖಲಾಗಿದ್ದು ನಾಗಾ ಸೇರಿ 21 ಸಹಚರರ ವಿರುದ್ಧ ಈ ಕೇಸ್ ಇದ್ದು ಈ ಪ್ರಕರಣ ಕೂಡ ಕೋರ್ಟ್ನಲ್ಲಿದೆ.
ಇನ್ನು 2014ರಲ್ಲಿ ವಿಲ್ಸನ್ ಗಾರ್ಡನ್ನಲ್ಲಿ ಶ್ರೀನಿವಾಸ್ ಅನ್ನೋರ ಕೊಲೆ ಕೇಸ್. ಐಪಿಸಿ 302 ಅಡಿ ನಾಗಾ ಸೇರಿ 10 ಮಂದಿ ಸಹಚರರ ವಿರುದ್ಧ ಕೇಸ್ ಇದೆ. ಇದು ಖುಲಾಸೆಯಾಗಿರೋ ಕೇಸ್. ಇನ್ನು 2014ರಲ್ಲಿ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ಐಪಿಸಿ 399 402 ಅಡಿ ದರೋಡೆ ಕೇಸ್ ದಾಖಲಾಗಿದ್ದು ನಾಗಾ ಸೇರಿ 5 ಸಹಚರರನ್ನ ಅರೆಸ್ಟ್ ಮಾಡಲಾಗಿತ್ತು. ಸದ್ಯ ಈ ಕೇಸ್ ಖುಲಾಸೆಯಾಗಿದೆ. ಇನ್ನು 2012ರಲ್ಲಿ ಕಾಟನ್ ಪೇಟೆ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ ಗುಪ್ಪನ ಕೊಲೆ. ಐಪಿಸಿ 302 ಅಡಿ ಕೊಲೆ ಕೇಸ್ ದಾಖಲಾಗಿ ನಾಗಾ ಸೇರಿ 6 ಮಂದಿ ಸಹಚರರ ಬಂಧನವಾಗಿತ್ತು. ಈ ಕೇಸ್ ಖುಲಾಸೆಯಾಗಿದೆ. 2012ರಲ್ಲಿ ಕೋರಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಐಪಿಸಿ ಸೆಕ್ಷನ್ 399 402 ಮಾರಕಾಸ್ತ್ರಗಳೊಂದಿಗೆ ದರೋಡೆಗೆ ಸಂಚು ಕೇಸ್ನಲ್ಲಿ ಭಾಗಿ ನಾಗಾ ಸೇರಿ 3 ಸಹಚರರ ಬಂಧನ. ಸದ್ಯ ಈ ಕೇಸ್ ಕೂಡ ಖುಲಾಸೆಯಾಗಿದೆ. ಇನ್ನು 2012ರಲ್ಲಿ ವಿಲ್ಸನ್ ಗಾರ್ಡನ್ ಠಾಣೆ ವ್ಯಾಪ್ತಿಯಲ್ಲಿ ಐಪಿಸಿ 324 ಕೇಸ್ ದಾಖಲಾಗಿದ್ದು ಮಣಿ ಅನ್ನೋರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿತ್ತು. ನಾಗಾ ಹಾಗೂ ಸಹಚರ ಶ್ರೀನಿವಾಸ್ ಅರೆಸ್ಟ್ ಆಗಿದ್ರು. ಈಗ ಆ ಕೇಸ್ ಖುಲಾಸೆಯಾಗಿದೆ. 2012ರಲ್ಲಿ ಸಿದ್ದಾಪುರದಲ್ಲಿ ಮುರಳಿ ಎಂಬಾತನ ಕಿಡ್ನಾಪ್ ಕೇಸ್ ಐಪಿಸಿ 364A ಅಡಿ ಕೇಸ್ ದಾಖಲಾಗಿತ್ತು. ನಾಗಾ ಸೇರಿ 4ರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಸದ್ಯ ಖುಲಾಸೆಯಾಗಿದೆ ಈ ಕೇಸ್. ಇನ್ನು 2012ರಲ್ಲಿ ಮಾಗಡಿ ರೋಡ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಡಕಾಯಿತಿ. ನಾಗಾ ಸೇರಿ 5 ಜನ ಸಹಚರರನ್ನ ಅರೆಸ್ಟ್ ಮಾಡಲಾಗಿತ್ತು. ಈ ಕೇಸ್ ಖುಲಾಸೆಯಾಗಿದೆ. 2009ರಲ್ಲಿ ಕಲಾಸಿಪಾಳ್ಯದಲ್ಲಿ ಗೇಟ್ ಗಣೇಶ್ ಕೊಲೆ ಕೇಸ್. ನಾಗಾ ಸೇರಿ ಆತನ 14 ಜನ ಸಹಚರರ ಅರೆಸ್ಟ್ ಕೂಡ ಆಯಿತು. ಸದ್ಯ ಕೇಸ್ ಖುಲಾಸೆಯಾಗಿದೆ. ಇನ್ನು 2005ರಲ್ಲಿ ಆಡುಗೋಡಿ ಎಸ್ಆರ್ ನಗರ ಬನಶಂಕರಿ ಠಾಣಾ ವ್ಯಾಪ್ತಿಯಲ್ಲಿ ಐಪಿಸಿ 379 ಅಡಿಯಲ್ಲಿ 6 ವಾಹನ ಕಳವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ರು ಅನ್ನೋ ಆರೋಪ ಇತ್ತು. ಸದ್ಯ ಈ ಕೇಸ್ ಖುಲಾಸೆಯಾಗಿದೆ. ಹಾಗೆ 2004ರಲ್ಲಿ ಮೊದಲ ಬಾರಿಗೆ ಸಿದ್ದಾಪುರ ಠಾಣಾ ವ್ಯಾಪ್ತಿಯಲ್ಲಿ ಐಪಿಸಿ 392 ರಾಬರಿ ಕೇಸ್ನಲ್ಲೂ ಕೂಡ ಭಾಗಿಯಾಗಿರ್ತಾನೆ. ಸದ್ಯ ಈ ಕೇಸ್ ಖುಲಾಸೆಯಾಗಿದೆ. ಒಟ್ಟಾರೆ ವಿಲ್ಸನ್ ಗಾರ್ಡನ್ ನಾಗನ ಹೆಸರಲ್ಲಿ 23 ಅಪರಾಧ ಪ್ರಕರಣಗಳು ದಾಖಲಾಗಿದೆ. ಇವುಗಳಲ್ಲಿ 8 ಕೊಲೆ ಕೇಸ್ನಲ್ಲಿ ವಿಲ್ಸನ್ ಗಾರ್ಡನ್ ನಾಗ A1 ಆರೋಪಿಯಾಗಿದ್ದಾನೆ. ಆದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸೆಂಟ್ರಲ್ ಜೈಲು ಸೇರಿರೋ ನಟ ದರ್ಶನ್ ಕೂಡ ನಾಗನ ಜೊತೆ ಸೇರ್ಕೊಂಡು ಮಜಾ ಮಾಡ್ತಿದ್ದಾರೆ ಅನ್ನೋ ಆರೋಪ ಆಯಿತು. ಸಿನಿಮಾಗಳಲ್ಲಿ ಸಮಾಜ ತಿದ್ದೋ, ಪೊಲೀಸರ ವೇಷದಲ್ಲಿ ಸಮಾಜ ಕಾಯುವ ಯೋಧರ ವೇಷದಲ್ಲಿ ದೇಶ ಕಾಯೋ ಪಾತ್ರಗಳನ್ನ ಮಾಡಿದ ದರ್ಶನ್ ರಿಯಲ್ ಲೈಫ್ನಲ್ಲಿ ಇಂಥವರ ಜೊತೆ ಕೂತು ಮಜಾ ಮಾಡ್ತಾ ಇದ್ದಾರಲ್ಲ ಅಂತ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ.